ವಾರದ ಮೊದಲನೇ ದಿನ ನಾವು ಆತನನ್ನು ಆರಾಧಿಸುವ ಹಾಗೆ ಆತನು ಕೃಪೆಯಿಂದ ನಮ್ಮನ್ನು ನಡೆಸಿದ್ದಾನೆ. ದೇವರ ಮಹಾಕೃಪೆಯಿಂದ ಇಂತಹ ಒಂದು ದಿನವನ್ನು ನಾವು ನಮ್ಮ ಜೀವಿತಾವಧಿಯಲ್ಲಿ ಮತ್ತೊಂದು ಆವರ್ತಿ ಕಾಣುವಂತೆ ಆತನ ಕೃಪೆಯಿಂದ ನಮ್ಮನ್ನು ನಡೆಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಾವು ಆತ್ಮಿಕವಾಗಿ ಬಲಗೊಳ್ಳುವ ಹಾಗೆ ಆತನ ವಾಕ್ಯದ ಮೂಲಕವಾಗಿ ಆತ್ಮಿಕ ಸತ್ಯಾರ್ಥಗಳನ್ನು ನಾವು ಗ್ರಹಿಸಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತನಿಗೆ ಯೋಗ್ಯರಾಗಿ ನಾವು ನಡ್ಕೊಳ್ಳಿಕ್ಕಾಗುವಂತೆ ಈ ಸಂದರ್ಭದಲ್ಲಿ ದ ನೇಚರ್ ಆಫ್ ದ ಗಾಡ್ಲಿ ವುಮೆನ್ ಎಂಬಂತಹ ಸಂಗತಿಯ ಕುರಿತಾಗಿ ಕೆಲವು ವಿಷಯಗಳನ್ನು ವಾಕ್ಯದ ಆಧಾರದ ಮೇಲೆ ನಾವು ಕಲಿಯುತ್ತಾ ಬರೋಣ. ಕಳೆದ ಕಾಲವೆಲ್ಲವೂ ನಾವು ದೇವರ ವಾಕ್ಯದಿಂದ ಅನೇಕ ಆತ್ಮಿಕ ಸತ್ಯಾರ್ಥಗಳನ್ನು ಗ್ರಹಿಸುತ್ತಾ ತಿಳಿಯುತ್ತಾ ಬಂದಿದ್ದೇವೆ. ಅದರಂತೆ ಈಗಲೂ ಕೂಡ ಸಹೋದರಿಯರು ಕುಟುಂಬದಲ್ಲಿಯೂ ಸಭೆಯಲ್ಲಿಯೂ ಮತ್ತು ಸಮಾಜದಲ್ಲಿಯೂ ಎಷ್ಟು ಜವಾಬ್ದಾರಿ ಉಳ್ಳವರಾಗಿದ್ದಾರೆ, ಎಂಥ ಜವಾಬ್ದಾರಿಯಿಂದ ಅವರು ನಡ್ಕೊಳ್ಬೇಕೆಂಬಂಥ ಆತ್ಮಿಕ ಸತ್ಯಾರ್ಥಗಳನ್ನು ನಾವು ದೇವರ ವಾಕ್ಯದ ಆಧಾರದ ಮೇಲೆ ಕಲಿಯುತ್ತಾ ಬರುವಾಗ ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸ್ತ್ರೀಯರ ಶಿಕ್ಷಣ ಇದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ಇಡೀ ಸಮಾಜ ಕೂಡ ಅರಿತು ಸ್ತ್ರೀ ಆಕೆ ಆತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಗೊಳ್ಳಲಿಕ್ಕೆ ಆಕೆಗೆ ಏನೆಲ್ಲ ಅನುಕೂಲಗಳನ್ನು ಅವಕಾಶಗಳನ್ನು ಲೋಕದಲ್ಲಿಯೂ ಕೂಡ ಮತ್ತು ಸಭೆಯಲ್ಲಿಯೂ ಕೂಡ ಎಷ್ಟೋ ಹೆಚ್ಚು ಅವಕಾಶಗಳು ಅದು ದೊರಕುವಂತೆ ಒಂದು ಅವಕಾಶಗಳು ಅಲ್ಲಿ ಕ್ರಿಯೇಟ್ ಆಗ್ತಾನೆ ಇದೆ. ಅದರಂತೆ ಒಬ್ಬ ಸ್ತ್ರೀ ಆಕೆ ಕಲಿಯುತ್ತಾ ತನ್ನ ಸುತ್ತನ ಒಂದು ಪರಿಸರವನ್ನು ಕೂಡ ಆಕೆ ಆ ಒಂದು ಜ್ಞಾನದಲ್ಲಿ ವಿವೇಕದಲ್ಲಿ ನಡೆಸುವುದಕ್ಕೆ ಆಕೆ ಶಕ್ತಳಾಗ್ತಾಳೆ ಎಂಬಂಥ ಸಂಗತಿಯನ್ನು ಕೂಡ ನಾವು ತಿಳ್ಕೊಳ್ಳುವಂಥವರಾಗಿದ್ದೇವೆ. ಒಬ್ಬ ಸ್ತ್ರೀ ಆಕೆಯಲ್ಲಿರುವಂತಹ ಒಳ್ಳೆಯ ವಿಚಾರಧಾರೆಗಳ ಮುಖಾಂತರವಾಗಿ ಆಕೆ ತನ್ನ ಕುಟುಂಬವನ್ನ ಕಟ್ಟಿಕೊಳ್ಳುವಂಥವಳಾಗಿದ್ದಾಳೆ. ಅದು ಸದೃಢವಾದಂಥ ಆರೋಗ್ಯಕರವಾದಂಥ ಕುಟುಂಬವನ್ನು ಕಟ್ಟಿಕೊಳ್ಳೋದಕ್ಕೆ ಮೊದಲನೇದಾಗಿ ಆಕೆಯ ಒಳ್ಳೆಯ ವಿಚಾರಧಾರೆಗಳು ಬಹಳ ಪ್ರಾಮುಖ್ಯವಾದದ್ದಾಗಿರ್ತದೆ ಎಂಬುದನ್ನು ನಾವು ಗ್ರಹಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಈ ರೀತಿಯಾಗಿ ನಾವು ಆಲೋಚನೆ ಮಾಡುವಾಗ ಸಮಾಜದಲ್ಲಿ ಕೂಡ ಸ್ತ್ರೀ ಸಬಲೀಕರಣ ಎಂಬುದಾಗಿ ಅವರದ್ದೇ ಆದ ರೀತಿಯಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡು ಅವರನ್ನ ಸಮಾಜದಲ್ಲಿ ಸಶಕ್ತರನ್ನಾಗಿ ಮಾಡುವುದಕ್ಕೆ ಅನೇಕ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಾವು ಸಭೆಯಾಗಿ ಸ್ತ್ರೀ ಪುರುಷರು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಾಗ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಅವರವರದ್ದೇ ಆದಂಥ ಜವಾಬ್ದಾರಿಕೆಗಳು, ಅವರವರದ್ದೇ ಆದಂಥ ಅನೇಕ ಒಂದು ಸ್ಥಾನಮಾನಗಳು ಇರುವಂಥದ್ದಾಗಿರ್ತದೆ. ದೇವರ ದೃಷ್ಟಿಯಲ್ಲಿ ಸ್ತ್ರೀ ಪುರುಷರಿಬ್ಬರೂ ಕೂಡ ಸಮಾನರು ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸ್ಕೊಡ್ತಾ ಬಂದಿದೆ. ಯಹೂದ್ಯರಾದರೂ ಸರಿ, ಗ್ರೀಕರಾದರೂ ಸರಿ, ಸ್ತ್ರೀಯರಾದರೂ ಸರಿ, ಪುರುಷರಾದರೂ ಸರಿ, ಆತನ ದೃಷ್ಟಿಯಲ್ಲಿ ಸಮಾನರೇ. ಸ್ತ್ರೀಯರಿಲ್ಲದೆ ಪುರುಷರು, ಪುರುಷರಿಲ್ಲದೆ ಸ್ತ್ರೀಯರು ಪರಿಪೂರ್ಣರಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸ್ಕೊಡ್ತಾ ಬರ್ತದೆ. ನಾವು ಅನೇಕ ವಾಕ್ಯ ಭಾಗಗಳಲ್ಲಿ ನಾವು ಕಲಿತಾ ಬಂದಿದ್ದೇವೆ. ದೇವರ ಒಂದು ಪ್ರಸನ್ನತೆ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ಇರುವಂಥದ್ದಾಗಿದೆ. ದೇವರ ಅಧ್ಯಕ್ಷತೆಯಲ್ಲಿ, ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಕೂಡಿ ಬಂದಿರುವಾಗ ದೇವರು ಪುರುಷನಿಗೆ ತಲೆಯಾಗಿದ್ದಾನೆ. ಅಂದರೆ
ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ, ಪುರುಷನಿಗೆ ಕ್ರಿಸ್ತನು ತಲೆಯಾಗಿದ್ದಾನೆ ಮತ್ತು ಸ್ತ್ರೀಗೆ ಪುರುಷನು ತಲೆಯಾಗಿದ್ದಾನೆ ಎಂಬಂತ ಅಂಶವನ್ನು ನಾವು ದೇವರ ವಾಕ್ಯದಲ್ಲಿ ಕಲ್ತಿದ್ದೇವೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ದೇವರ ಪ್ರಭಾವವೇ ಎದ್ದು ಕಂಡು ಬರುವ ಹಾಗೆ, ಆತನ ಪ್ರಭಾವವೊಂದೇ ಉಳಿಯುವ ಹಾಗೆ ಪುರುಷನು ದೇವರ ಮುಂದೆ ತನ್ನನ್ನು ತಾನು ಯಥಾರ್ಥವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸುವಂಥದ್ದು, ಆತನ ಮುಂದೆ ತನ್ನನ್ನು ತಾನು ಇದ್ದ ರೀತಿಯಲ್ಲಿ ಪ್ರಕಟ ಮಾಡಿಕೊಳ್ಳುವಂಥದ್ದು ಅದು ಎಷ್ಟೋ ಗಂಭೀರವಾದಂತಹ ವಿಷಯ. ಸ್ತ್ರೀಯರು ಕೂಡ ಸಭೆಯಲ್ಲಿ ಕೂಡಿ ಬಂದಿರುವಾಗ ಸ್ತ್ರೀಗೆ ಪುರುಷನು ತಲೆಯಾಗಿರುವಲ್ಲಿ ದೇವರ ಪ್ರಭಾವ ಒಂದೇ ಅಲ್ಲಿ ಎದ್ದು ಕಾಣಬೇಕು. ಆಕೆ ಮುಸುಕು ಹಾಕಿಕೊಂಡವಳಾಗಿ ಗಂಭೀರವಾಗಿ ಸಭೆಯಲ್ಲಿ ಕಾಣಿಸಿಕೊಳ್ಬೇಕೆಂಬಂತ ಅಂಶವನ್ನು ದೇವರ ವಾಕ್ಯ ನಮಗೆ ಪ್ರಕಟ ಮಾಡ್ತದೆ ಪ್ರಿಯರೇ. ಸ್ತ್ರೀ ಮುಸುಕು ಹಾಕಿಕೊಳ್ಳುವುದರ ಪುರುಷನಲ್ಲಿ ಕಂಡು ಬರದ ಹಾಗೆ ಅಥವಾ ಪುರುಷನ ಪ್ರಭಾವ ಕಂಡು ಬರದ ಹಾಗೆ, ದೇವರ ಪ್ರಭಾವ ಒಂದೇ ಕಂಡು ಬರುವ ಹಾಗೆ ಅಲ್ಲಿ ದೇವರನ್ನು ಘನಪಡಿಸುವಂತಹ ಒಂದು ಕಾರ್ಯ ಕಂಡು ಬರ್ತದೆ ಪ್ರಿಯರೇ. ಹೀಗಿರುವಾಗ ಇಂತಹ ಸ್ತ್ರೀಯರು ದೇವರ ಮುಂದೆ ಮೌನವಾಗಿಯೂ ಮುಸುಕು ಹಾಕಿಕೊಂಡವರಾಗಿಯೂ ಗಂಭೀರವಾಗಿಯೂ ಸಭೆಯಲ್ಲಿ ವರ್ತಿಸುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಯಾವುದೇ ಗಲಿಬಿಲಿ ನಮಗೆ ಪ್ರಕಟ ಮಾಡುವಂಥದ್ದಾಗಿದೆ. ಇದರಲ್ಲಿ ಹೊಸ ಒಡಂಬಡಿಕೆಯ ಬೋಧನೆಗಳನ್ನ ಕಲಿಯುತ್ತಾ ದೇವರನ್ನ ಆರಾಧಿಸುವಂತ ಘನ ಎಲ್ಲಾ ಸಭೆಗಳಲ್ಲಿ ಅದನ್ನ ಪರಿಪೂರ್ಣವಾಗಿ ಪ್ರಿಯರೇ, ನಾವು ಮುಂದೆ ಕಲಿಯುವ ಹಾಗೆ ಪುಸ್ತಕದಲ್ಲಿ ಅಧ್ಯಾಯ 18ನೇ ವಚನ, ಮನುಷ್ಯನು ಒಂಟಿರುವುದು ಒಳ್ಳೆಯದಲ್ಲ, ಇದು ದೇವರ ಮುಖ್ಯ ಉದ್ದೇಶವಾಗಿದೆ ಪ್ರಿಯರೇ. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ತನ್ನ ಹೋಲಿಕೆಗೆ ಸರಿ ಮನುಷ್ಯನನ್ನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನನ್ನ ಉಂಟು ಮಾಡಿ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಗ್ರಹಿಸಿ ಅವನಿಗೆ ಸರಿ ಬೀಳುವ ಸಹಕಾರಿಣಿಯನ್ನ ಉಂಟು ಮಾಡುವೆನು ಎಂಬ ಸಂಕಲ್ಪ ಆದಾಮನ ಅವನಿಗೆ ಬೀಳುವಂತಹ ಸಹಕಾರಿಣಿಯನ್ನ ಸ್ತ್ರೀಯನ್ನ ನಿರ್ಮಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಸ್ತ್ರೀಯನ್ನ ದೇವರು ಉಂಟು ಮಾಡಿದ್ದು ಆಕೆ ಸರಿ ಬೀಳುವಂತಹ ಸಹಕಾರಿಣಿಯನ್ನಾಗಿ, ಮತ್ತು ಇದು ಆದಾಮನ ಕೋರಿಕೆ ಆಗಿರಲಿಲ್ಲ, ನನಗೆ ಸಹಕಾರಿಣಿಯನ್ನ ಕೊಡು ಎಂಬುದಾಗಿ ಆದಾಮನ ಕೋರಿಕೆಯಲ್ಲ, ಅದು ಬದಲಾಗಿ ಅದು ದೇವರ ಸಂಕಲ್ಪವಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ತೇವೆ ಪ್ರಿಯರೇ. ಅದರಂತೆ ದೇವ ಸ್ತ್ರೀಯನ್ನ ಉಂಟು ಮಾಡಿ ಆದಾಮನ ಮುಂದೆ ಆಕೆಯನ್ನ ಕರೆತರುವ ಈಗ ಸರಿ ಎಂಬುದಾಗಿ ಆತನು ಒಪ್ಪಿಕೊಂಡು ಒಂದು ಕುಟುಂಬವಾಗಿ ಈ ರೀತಿಯಾಗಿ ಅವರನ್ನ ನೋಡ್ತೇವೆ ಪ್ರಿಯರೇ. ಸರಿ ಸಹಕಾರಿಣಿ ಸ್ತ್ರೀಯಾಗಿದ್ದಾರೆಂಬುದಾಗಿ 2:21 ನಾವು ಆದಾಮನ ಪಕ್ಕೆಯಿಂದ ಎಲುಬು ಸ್ತ್ರೀಯನ್ನು ಉಂಟು ಮಾಡಿ ಆಕೆಯನ್ನು ಸರಿ ಬೀಳುವಂತಹ ಸಾಧನನ್ನಾಗಿ ಕೊಟ್ಟದ್ದು ಅದು ಆದಾಮನ ಕೋರಿಕೆಯಲ್ಲ, ದೇವರ ಸಂಕಲ್ಪವಾಗಿದೆ ಎಂಬುದನ್ನ ಗ್ರಹಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಈ ರೀತಿಯಾಗಿ ಸ್ತ್ರೀ ದೇವರ ಸಂಕಲ್ಪವಾಗಿ ಆದಾಮನಿಗೆ ಬೀಳುವ ಸಹಕಾರಿಣಿಯಾಗಲ್ಪಟ್ಟದ್ದಾಗಿ ಒಂದು ಕುಟುಂಬವನ್ನ ದೇವರು ಅಲ್ಲಿ ನಿರ್ಮಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿನದಾಗಿ ಅವ್ರನ್ನ ನೋಡ್ತೇವೆ ಪ್ರಿಯರೇ. ಮುಂದೆ
ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ 31ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಸತಿ ಎಲ್ಲಿ ಸಿಕ್ಕಾಳು? ಜ್ಞಾನ ಪುಸ್ತಕ 10ನೇ ಅಧ್ಯಾಯ ಎಲ್ಲಿ ಸಿಕ್ಕಾಳು ಎಂಬುದನ್ನು ನಾವು ನೋಡ್ತೇವೆ. ಒಬ್ಬ ಸ್ತ್ರೀಯು ಆಕೆ ದೇವರ ಸಂಕಲ್ಪದ ಮೇರೆಗೆ ಕುಟುಂಬವಾಗಿ ಕಾರ್ಯನಿರ್ವಹಿಸುವಾಗ ಒಳ್ಳೆಯ ಹೆಂಡತಿಯಾಗಿ ಕುಟುಂಬದ ಆಗು ಹೋಗುಗಳನ್ನು ಬೇಕು ಬೇಡುಗಳ ಅರ್ಥ ಮಾಡಿಕೊಂಡವಳ ಜೀವನ ಮಾಡುವಾಗ ಆಕೆ ಗುಣವತಿಯಾದಂಥ ಸ್ತ್ರೀಯಾಗಿರುವಂಥದ್ದನ್ನ ನೋಡ್ತೇವೆ ಪ್ರಿಯರೇ. ದೇವರ ಸಂಕಲ್ಪ ಮೊದಲಾಗಿ ಮತ್ತು ಚಿತ್ತಾನುಸಾರವಾಗಿ ಪುರುಷನೊಂದಿಗೆ ಆಕೆ ಕುಟುಂಬ ಜೀವನ ಮುಂದುವರಿಯುವಾಗ ಗುಣವತಿಯಾದ ಸತಿ ಆಕೆ ಆಗಿದ್ದಾಳೆ. ಕುಟುಂಬದ ಎಲ್ಲ ಜವಾಬ್ದಾರಿಕೆಗಳನ್ನೊಳಗಾಗಿ ಹಾಗೂ ಅದನ್ನು ನಿರ್ವಹಿಸುವಳಾಗಿ ಆಕೆ ಗುಣವತಿಯಾದ ಸ್ತ್ರೀಯಾಗಿ ಕೆಲಸವನ್ನ ನಿರ್ವಹಿಸುವಂತವಾಗಿದ್ದಾಳೆ. ಆಕೆಯು ಅವಳಕ್ಕಿಂತಲೂ ಬಹು ಎಂಬುದಾಗಿ ನಾವು 10ನೇ ವಚನದಲ್ಲಿ ನೋಡ್ತೇವೆ. ಗುಣವತಿಯಾದ ಸತಿಯು ಅವಳಕ್ಕಿಂತಲೂ ಬಹು ಅಮೂಲ್ಯ. ಇದು ಆಕೆಯ ಗುಣ ನಡತೆಯನ್ನ, ಆಕೆಯ ಆತ್ಮಿಕ ಬಲವನ್ನ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. 11ನೇ ವಚನದಲ್ಲಿ ನಾವು ನೋಡುವಾಗ ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ಆಕೆ ಕುಟುಂಬದ ಆಗುವ ಅರ್ಥ ಮಾಡಿಕೊಂಡು ಮಾಡುವಾಗ, ಬೇಡಗಳನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡುವಾಗ ಹೃದಯವು ಭರವಸೆ ಉಳ್ಳದ್ದಾಗಿ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂತದ್ದಾಗಿದೆ. ಮತ್ತು ಹೀಗೆ ತನ್ನ ಜವಾಬ್ದಾರಿಕೆಗಳನ್ನ ನಿರ್ವಹಿಸುವಾಗ ಗಂಡ ಮಕ್ಕಳು ಎಂಬಂತ ಒಂದು ಕುಟುಂಬವನ್ನ ಆಕೆ ಜವಾಬ್ದಾರಿಯಿಂದ ನಿರ್ವಹಿಸುವಾಗ ನಾವು ನೋಡ್ತೇವೆ ಅಧ್ಯಾಯದ 17-18ನೇ ಆಕೆ ಹೊಲವನ್ನು ಕೊಂಡುಕೊಳ್ಳುವಳು, ತನ್ನ ಕೈ ಕೆಲಸದ ತೋಟವನ್ನ ಮಾಡಿ ಎಂಬುದಾಗಿಯೂ ಬಲವೆಂಬ ಪಟ್ಟಿ ಕಟ್ಟಿಕೊಂಡವಳಾಗಿ ತೋಳುಗಳನ್ನ ಶಕ್ತಿಗೊಳಿಸಿಕೊಳ್ಳುವಳು ಎಂಬುದಾಗಿ ನಾವು ನೋಡ್ತೇವೆ. ಆಕೆ ಕುಟುಂಬದ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಕೂಡ ಒಂದು ವೃದ್ಧಿ ಮಾಡುವಂತ ಒಂದು ಜವಾಬ್ದಾರಿ ಉಳ್ಳವಳಾಗಿ ಆಕೆ ದೈಹಿಕ ಅನೇಕ ಜವಾಬ್ದಾರಿಯನ್ನು ಹೊಂದಿ ಕೆಲಸಗಳನ್ನ ಆಕೆ ನಿರ್ವಹಿಸುವಂತವಳಾಗಿದ್ದಾಳೆ ಎಂಬುದನ್ನು ನಾವು ನೋಡ್ತೇವೆ. ಆಕೆ ಜವಾಬ್ದಾರಿಯಿಂದ ಹೊಲವನ್ನ ನೋಡಿ ಕೊಂಡುಕೊಂಡೆ ಮತ್ತು ತನ್ನ ಕೈ ಕೆಲಸದ ಲಾಭದಿಂದ ಆ ಹೊಲದಲ್ಲಿ ಕಟ್ಟಿಕೊಂಡವಳಾಗಿ ತೋಳುಗಳನ್ನ ಶಕ್ತಿಗೊಳಿಸುವವಳಾಗಿದ್ದಾಳೆ. ಆಕೆಯ ಒಂದು ದೈಹಿಕ ಸಾಮರ್ಥ್ಯ ಅಗತ್ಯತೆಯನ್ನು ತಿಳಿಸಿ ಹೇಳುವಂತದ್ದಾಗಿದೆ. ಆಕೆ ಆತ್ಮಿಕವಾಗಿ ಸದೃಢವಾಗಿ ಇರುವುದು ಕುಟುಂಬವನ್ನ ಆಕೆ ಕೂಡ ಬಲವಾಗಿ ಸದೃಢವಾಗಿ ಇರಬೇಕಾದದ್ದು ಅದು ಬಹಳ ಅಗತ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದರಂತೆ ವಿವೇಚನೆಯಿಂದ ಆಕೆ ಬಹು ಲಾಭವಾಯಿತೆಂದು ತಿಳ್ಕೊಳ್ಳುವಳು ಎಂಬುದಾಗಿ ನಾವು ಆ ಹೊಲ ಗದ್ದೆಯನ್ನು ನಿರ್ವಹಿಸುವುದರ ಮೂಲಕ ಮತ್ತು ತಾನು ಕೂಡ ದೈಹಿಕವಾಗಿಯೂ ಕೂಡ ಅದರಲ್ಲಿ ಪಾಲ್ಗೊಂಡು ಉತ್ತಮವಾದಂತಹ ಬೆಳೆಯನ್ನ ಪಡೆದಾಗಿ ಆಕೆ ಬಹು ಲಾಭವಾಯಿತು ಎಂಬುದಾಗಿ ತಿಳ್ಕೊಳ್ಳುವಾಗ ಆಕೆ ವ್ಯಾಪಕವಾಗಿಯೂ ಕೂಡ ಆಕೆ ಬಹಳ ಗಂಭೀರವಾದಂತಹ ಪಾತ್ರವನ್ನ ಕುಟುಂಬದಲ್ಲಿ ನಾವು ನೋಡ್ತೇವೆ. ಹೀಗಿರುವಾಗ ಗುಣವತಿಯಾದ ಸತಿ ಆಕೆ ಆತ್ಮಿಕ ಸದೃಢತೆ ಮತ್ತು ದೈಹಿಕ ಸದೃಢತೆ ಹಾಗೂ ವ್ಯವಹಾರಿಕವಾಗಿಯೂ ಆಕೆ ಬಲವುಳ್ಳಾಗಿ ತನ್ನ ಕುಟುಂಬವನ್ನ ಕಟ್ಟಿಕೊಳ್ಳುವಳು ಎಂಬುದು ನಾವು ನೋಡ್ತೇವೆ ಪ್ರಿಯರೇ. ಹಾಗಿರುವಾಗ
ಒಬ್ಬ ಗುಣವತಿಯಾದಂತಹ ಸ್ತ್ರೀ ಕುಟುಂಬದಲ್ಲಿ ಆಕೆ ಜವಾಬ್ದಾರಿ ಬಹಳ ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ವಾಕ್ಯ ಭಾಗದಲ್ಲಿ ನಾವು ಪ್ರಿಯರೇ. ಅದರಂತೆ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಆಕೆ ಪತಿಯ ಒಂದು ಘನ ಆಕೆ ಕಾರಣರಾಗಿದ್ದಾಳೆ ಎಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ಕೂತಿರುವ ಪ್ರಸಿದ್ಧನಾಗಿ ಕಾಣುವನು ಎಂಬುದಾಗಿ ಆಕೆಯ ನಿಮಿತ್ತ ಆಕೆ ಈ ರೀತಿಯಾಗಿ ಗುಣವಾಗಿ ತನ್ನ ಕುಟುಂಬ ಜವಾಬ್ದಾರಿ ಆಕೆಯ ಪತಿ ಕೂಡ ಒಂದು ದೇಶದಲ್ಲಿ ಮಧ್ಯದಲ್ಲಿ ನ್ಯಾಯಸ್ಥಾನದಲ್ಲಿ ಅವನು ಬಹಳ ಪ್ರಸಿದ್ಧನಾಗಿ ಕಾಣುವಂತಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಾವು ಈಗಾಗಲೇ 29ನೇ ವಚನದಲ್ಲಿ ನಾವು ಕಲಿತಾ ಬಂದ ಹಾಗೆಯೇ 29 ಪತಿಯು ಸಹ ಬಹುಮಂದಿ ಸ್ತ್ರೀಯರು ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನ ಕೊಂಡಾಡುವಂಥವನಾಗಿ ಎಂಬುದಾಗಿ ನಾವು ನೋಡ್ತೇವೆ. ಯಾತಕ್ಕೋಸ್ಕರ ಆತನು ಆಕೆಯ ಪತಿಯು ಆತನ ಪತಿಯಲ್ಲಿ ಅಥವಾ ಸ್ತ್ರೀಯಲ್ಲಿ ಬಹಳ ಒಂದು ಸಮಾಧಾನವಾಗಿಯೂ ಇರುವಂಥವನಾಗಿದ್ದಾನೆ. ಆಕೆ ಗುಣವಾಗಿ ತನ್ನ ಕುಟುಂಬವನ್ನ ಎಲ್ಲಾ ಹಂತಗಳಲ್ಲೂ ಎಲ್ಲಾ ವಿಧದಲ್ಲಿಯೂ ನಿರ್ವಹಿಸುವಂಥವಳಾಗಿರೋದ್ರಿಂದ ನಿಜವಾಗಿಯೂ ಸಮಾಧಾನದಿಂದಲೂ ಸಂತೋಷದಿಂದಲೂ ಒಳ್ಳೆಯ ಗೌರವಯುತನಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಪ್ರಿಯರೇ. ಮತ್ತು ಆತನು ತನ್ನ ಪತ್ನಿಯನ್ನ ಬಹುಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನ ಕೊಂಡಾಗಿದ್ದಾನೆ. ಅಂದರೆ ಆಕೆ ಪತಿ ಕೂಡ ಆಕೆಯನ್ನ ಹಾನರ್ ಮಾಡುವಂತವನಾಗಿದ್ದಾನೆ ಎಂಬುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಪ್ರಿಯರೇ. ನೀನೇ ಶ್ರೇಷ್ಠಳು. ಅನೇಕ ಇದ್ದಾರೆ ಸ್ತ್ರೀಯರು, ಅದರಲ್ಲಿ ನೀನೇ ಶ್ರೇಷ್ಠಳು ಎಂಬುದಾಗಿ ತನ್ನ ಪತ್ನಿಯನ್ನ ಸಂಪೂರ್ಣವಾಗಿ ಗೌರವಯುತವಾಗಿ ನಡೆಸಿಕೊಳ್ಳುವಂತವನಾಗಿದ್ದಾನೆ. ಆ ಗುಣವತಿಯಾದ ಸ್ತ್ರೀ ಆಕೆ ಆಗಿರೋದ್ರಿಂದ ಎಂಬುದಾಗಿ ನಾವು ನೋಡ್ತೇವೆ. ಪತಿಯ ಹೃದಯವು ಪಡುವುದು ಎಂಬುದಾಗಿ ಅದೇ 31ನೇ ವಚನದಲ್ಲಿ ನಾವು ನೋಡ್ತಾ ಬಂದ ಒಳ್ಳೆ ಕೊಳ್ಳೆಯಾಗಿ ಎಂಬುದಾಗಿ ನಾವು ನೋಡ್ತೇವೆ. ಅದರ ಅರ್ಥ ಹೀಗೆ ಕುಟುಂಬ ಒಂದು ನಡೆಯುವುದಕ್ಕೆ ಕರ್ತಳಾಗಿದ್ದಾಳೆ. ಪತಿ ಕೂಡ ಒಂದು ವೇಳೆ ಉದ್ಯೋಗವನ್ನು ಮಾಡಿ ಕುಟುಂಬವನ್ನ ನಿರ್ವಹಿಸುವಾಗ ಅವನಿಗೆ ಭಯವೂ ಇಲ್ಲದೆ ಅವನು ನಿರ್ಭಯವಾಗಿ ಅವನು ನಿರ್ವಹಿಸುತ್ತ ಕೊಳ್ಳೆಯಾಗಿ ನಡೆಸುವಂತವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದರ ಅರ್ಥ ಕುಟುಂಬದ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ ಅವನು ಲೋಕದೊಳಗಡೆ ಒಂದು ದೇವರು ಪೂರೈಸಿರುವಂತ ಒಂದು ಕೆಲಸವನ್ನಾಗಿ ಅವನು ಸಂಪಾದನೆ ಮಾಡಿಕೊಂಡು ತನ್ನ ಕುಟುಂಬವನ್ನ ನಿರ್ವಹಿಸುವಂತವನೇ ಎಂಬುದಾಗಿ ನಾವು ನೋಡ. ಮೂಲ ಕಾರಣ ದೇವರ ಭಯಭಕ್ತಿಗಳಾಗಿ ಗುಣವತಿಯಾಗಿ ನಡೆಕೊಳ್ಳ ಮಾತ್ರ ಸಾಧ್ಯ ಎಂಬುದನ್ನು ನಾವು ಗ್ರಹಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಅದರಂತೆ ಆಕೆಯ ಮಕ್ಕಳು ಕೂಡ 31ನೇ ಅಧ್ಯಾಯದ ವಚನದಲ್ಲಿ ನಾವು ನೋಡಿದಾಗ ಅವರು ಎದ್ದು ನಿಂತು ಆಕೆ ಹೆಣ್ಣೇಳು ಎಂದು ಹೇಳು. ಇಲ್ಲೆಲ್ಲ ವಾಕ್ಯ ಭಾಗ ನೋಡ್ತಾ ಬಂದ ಹಾಗೆ ಆಕೆಯನ್ನ ಗೌರವದಿಂದ ನೋಡುವಂತವನಾಗಿದ್ದ. ಮಕ್ಕಳು ಕೂಡ ಕುಟುಂಬದ ಎದ್ದು ನಿಂತು ಆಕೆಯನ್ನ ನೀನೇ ಧನ್ಯಳು ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಹೀಗೆ ಗುಣವತಿಯಾದ ಬಹಳ ಗಂಭೀರವಾಗಿ ತನ್ನ ಕಟ್ಟಿಕೊಳ್ಳುವಂತವಳಾಗಿ ನಾವು ನೋಡ್ತೇವೆ ಪ್ರಿಯ. ಅದರಂತೆ ಪುಸ್ತಕ 14 ನಾವು
1ನೇ ವಚನದಲ್ಲಿ ನಾವು ನೋಡುವ ಜ್ಞಾನವಂತೆಯು ತನ್ನ ಕಟ್ಟಿಕೊಳ್ಳುವಳು ಎಂಬುದು. ಜ್ಞಾನವಂತೆ ನಾವು ದೇವರ ವಾಕ್ಯದಲ್ಲಿ ಬಂದ ಹಾಗೆ ದೇವರ ಭಯವೇ ಜ್ಞಾನವಾಗಿದೆ ಎಂಬುದಾಗಿ. ಜ್ಞಾನ ಎಂಬುದು ದೇವರ ಭಯ, ಒಂದು ಆತನಿಗೆ ಭಯ ಜೀವಿಸುವಂತಹ ಸಂಗತಿ ತಾನೇ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅದು ಜ್ಞಾನ ಅನೇಕ ಉಂಟು. ವಿಷಯಗಳಲ್ಲಿ ಪಾರಾಗುವಂಥದ್ದು, ಪೂರ್ಣರಾಗುವಂಥದ್ದು. ಆದರೆ ಅನೇಕವಾಗಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಜ್ಞಾನ ಎಂಬುದಾಗ ದೇವರಿಗೆ ಭಯಪಡುವಂಥದ್ದು ಅದು ತಾನೇ ಜ್ಞಾನವಾಗಿದೆ ಪ್ರಿಯರೇ. ಸತ್ಯ ದೇವರನ್ನ ಜ್ಞಾನವಾಗಿದೆ ಪ್ರಿಯರೇ. ಆರಾಧಿಸುವಂತ ಅದು ತಾನೇ ನಮಗೆ ಜ್ಞಾನವಾಗಿದೆ ಪ್ರಿಯರೇ. ಹಾಗೆ ಜ್ಞಾನ ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು ಎಂಬುದಾಗಿ ನೋಡುತ್ತೇವೆ. ತನ್ನ ಮನೆಯನ್ನು ಒಂದು ಫಿಸಿಕಲ್ ಆಗಿ ಈ ನಮಗೆ ಕಣ್ಣಿಗೆ, ಆದರೆ ತನ್ನ ಕುಟುಂಬ ಕಟ್ಟಿಕೊಳ್ಳುವಳು ಸಂಗತಿಯನ್ನು ನಮಗೆ ದೇವರ ಭಯ ಮೂಲವಾಗಿದೆ ಎಂಬುದಾಗಿ. 3ನೇ ಅಧ್ಯಾಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 13ನೇ ಜ್ಞಾನವನ್ನು ಪಡೆದವನು ಅವನು ಧನ್ಯನು, ವಿವೇಕ ಅವನು ಭಾಗ್ಯವಂತನು ಎಂಬುದಾಗಿ. ಹಾಗಾದ್ರೆ ಈ ವಿವೇಕ ದೇವರಿಗೆ ನಡ್ಕೊಳ್ಳುವಾಗ ನಮ್ಮ ಒಂದು ಜ್ಞಾನವಾಗಿದೆ. ಅದರಂತೆ 8ನೇ ಅಧ್ಯಾಯದ 22ನೇ ನಾವು ನೋಡುವಾಗ ಕಾರ್ಯಗಳಲ್ಲಿ ದೇವರ ಸೃಷ್ಟಿಯಲ್ಲಿ ಸಂಬಿತವಾಗಿದೆ ಪ್ರಿಯರೇ. ಕಾರ್ಯಗಳಲ್ಲಿ ಮತ್ತು ಆದಿಯಲ್ಲಿ ಆತನ ಅದು ಜ್ಞಾನ, ಅದು ಶಿಲ್ಪಿ ಈ ಸೃಷ್ಟಿ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಿದ್ದನ್ನ ನಾವು ನೋಡ್ತೇವೆ. ಅನಾದಿ ಕಾಲದಲ್ಲಿ ಆತನ ಮಗನ ಮುಖಾಂತರವಾಗಿ ನಾವು ನೋಡ್ತೇವೆ. ಎಲ್ಲವೂ ಉಂಟಾಯಿತು, ಗೋಸ್ಕರವೇ ಉಂಟಾಯಿತು, ಒಂದಾದರೂ ಉಂಟಾಗಿ ನಾವು ನೋಡ್ತೇವೆ. ಆ ಜ್ಞಾನಕ್ಕೆ ಮೂಲ ನಮ್ಮ ಕರ್ತನಾದ ತಾನೇ ಆಗಿದ್ದಾನೆ ನಾವು ತಿಳ್ಕೊಳ್ಬೇಕು. ಅದರಂತೆ ನಾವು ಒಂದು ಕೊರಿಂಥದಲ್ಲಿ ಶಿಲುಬೆ ಮಾತು ನಾಶನದ ಮಾತಾಗಿದೆ, ನಮಗಾದರೂ ಶಕ್ತಿಯಾಗಿದೆ ಎಂಬುದಾಗಿ ಶಿಲುಬೆಯ ವಿಷಯವಾದ ಮಾತು ಅಧ್ಯಾಯ 17 ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಯಜ್ಞ ಕಾರ್ಯದ ಆಸನೆ ಒಬ್ಬ ಮನುಷ್ಯನಿಗೆ, ವಿಶ್ವಾಸಿಗೆ ನಿಜವಾದ ಜ್ಞಾನ ಅದಾಗಿ. ಹೀಗೆ ಕರ್ತನಾದ ಕ್ರಿಸ್ತನ ಕುರಿತ ತಿಳುವಳಿಕೆ, ಆತನ ಕಾರ್ಯ, ಆತನ ಪುನರುತ್ಥಾನ ಕುರಿತಾಗಿ ಅದು ತಾನೇ ನಿಜವಾಗಿ ವಿಶ್ವಾಸಿಗೆ ಅದು ಜ್ಞಾನವಾಗಿದೆ. ನಾವು ಇಲ್ಲಿ ಕಲಿತಾ ಬಂದ ಜ್ಞಾನವಂತೆ ತನ್ನ ಮನೆಯನ್ನ ತನ್ನ ಕಟ್ಟಿಕೊಳ್ಳುವಂತವಳಾಗಿದ್ದಾಳೆ ಎಂಬುದಾಗಿ ನಾವು ನೋಡ್ತೇವೆ. ವಚನದಲ್ಲಿ ಕೊರಿಂಥದವರಿಗೆ ನಾವು ನೋಡುವಾಗ ಕರೆಸಿಕೊಂಡವರು, ಆರಿಸಲ್ಪಟ್ಟವರು ಆಗಲಿ ಗ್ರೀಕರಾಗಲಿ ಅವರಿಗೆ ಇರುವಂಥದ್ದು ದೇವರ ಶಕ್ತಿ, ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ ನಾವು ನೋಡೋದ್ರ ಮೂಲಕ ತಾನೇ ಯಹೂದ್ಯರಿಗಾದ್ರೂ ಸರಿ, ಗ್ರೀಕರಿಗಾದ್ರೂ ಸರಿ, ಪುರುಷನಿಗಾದ್ರೂ ಸರಿ, ಸ್ತ್ರೀಗಾದ್ರೂ ಸರಿ, ಯಾವ ವ್ಯಕ್ತಿ ಆದ್ರೂ ಸರಿ, ಕರ್ತನೊಬ್ಬನೇ ದೇವರ ಶಕ್ತಿಯು, ದೇವರ ಜ್ಞಾನ ಆತನೇ ಆಗಿದ್ದಾನೆ ನಾವು ಗ್ರಹಿಸಿಕೊಳ್ಳುತ್ತೇವೆ. ಶಿಲುಬೆಗೆ ಕ್ರಿಸ್ತ ಸಂಗತಿಯೇ ಹೊಂದಿದಂತ ಯೇಸು ನಿಜವಾದ ಜ್ಞಾನವಾಗಿದೆ ಪ್ರಿಯರೇ.
ಜ್ಞಾನವಂತೆ ಆಗಿ ನಾವು ನೋಡುವಾಗ ಆಕೆ ಕರ್ತನಾದ ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಆತುಕೊಂಡವಳ, ಪರಿಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆಗಿದ್ದಾಳೋ ನಿಜವಾದ ಜ್ಞಾನಿಯಾಗಿದ್ದಾಳೆ ಅಂತೆ. ಲೋಕದ ಜ್ಞಾನ ಬದಲಾಗಿ ದೇವರ ಇರುವಂತ ಆಕೆ ತನ್ನ ಕುಟುಂಬ ಮನೆಯನ್ನ ಕಟ್ಟಿಕೊಳ್ಳ ಎಂಬುದನ್ನ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಕ್ರಿಸ್ತನನ್ನ ಸ್ತ್ರೀ ಆಕೆ ಇದ್ದಾಳೆ ಎಂಬುದನ್ನ ಹಾಗೆ ಗುಣ ಸ್ತ್ರೀ ಆಕೆ ಹವಳಲು ಶ್ರೇಷ್ಠಳು. ಅಲ್ಲಿ ವರ್ಷಗೊಳ್ಳುತ್ತದೆ. ಆ ಕುಟುಂಬವನ್ನ ಜ್ಞಾನ ಕಟ್ಟಿಕೊಳ್ಳುವಂತರವಾಗಿ ಆ ಮನೆಯವರನ್ನ ಆತ್ಮಿಕವಾಗಿ ಬೆಳೆಸುವ ಸಮರ್ಥಳಾಗಿದ್ದಾಳೆ ಎಂಬುದು ಈ ವಾಕ್ಯದ ಸಂದೇಶವಾಗಿದೆ ಪ್ರಿಯರೇ. ಜ್ಞಾನವಂತೆಯಾದ್ರೆ ನಾವು ಲೋಕದ ಅನೇಕ ನಾಣ್ಣುಡಿಗಳನ್ನ ನಾವು ಹೆಣ್ಣು ಒಂದು ಕಲಿತರೆ, ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬುದಾಗಿ ನಾವು ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಆಕೆ ನಿಜವಾಗಿ ದೇವಭಕ್ತಿಯಾಗಿದ್ರೆ, ಆಕೆ ನಿಜವಾಗಿ ಗುಣವಂತೆಯಾಗಿದ್ದರೆ, ಆಕೆ ನಿಜವಾಗಿ ಜ್ಞಾನ ಇದ್ರೆ ತನ್ನ ಸಂಸಾರಗಳನ್ನ ಆಕೆ ದೇವತೆಯಲ್ಲಿ ನಡೆಸುವುದಕ್ಕೆ ಸಮರ್ಥಳಾಗಿದ್ದಾಳೆ ಎಂಬಂತ ನಾವು ಈ ವಾಕ್ಯ ಸಂದೇಶದ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ಆದ್ದರಿಂದ ಆ ಸ್ತ್ರೀ ಅವಳು ಆಕೆ ಜ್ಞಾನಿಯಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಮತ್ತು ಇಬ್ಬರು ಭಕ್ತರ ಒಂದು ಕುರಿತ ನಾವು ಕಲ್ತ್ಕೊಳ್ಳೋದ್ರ ಮೂಲಕವಾಗಿ ಸ್ತ್ರೀ ಎಷ್ಟು ಸಮರ್ಥವಾದ ವೇಳೆ ಒಬ್ಬ ದೇವ ಈ ಸಮಾಜಕ್ಕೆ ಕೊಡುಗೆಯಾಗಿ ಅಥವಾ ಸಭೆಗೆ ಕರ್ತನ ಒಂದು ಕಾರ್ಯಗಳ ಕೊಡುಗೆಯಾಗಿ ಕೊಡಬಹುದು ಎಂಬುದನ್ನ ನಾವು ನೋಡಬಹುದಾಗಿದೆ. ಪೌಲನ ಜೊತೆಗಿದ್ದಂತ ಒಬ್ಬನ ಕುರಿತಾಗಿ ನಾವು ಕಲಿತಾ ಬರೋಣ ಪ್ರಿಯರೇ. ಪೌಲನ ಜೊತೆ ಸೇವಕನು ಎಂಬುದಾಗಿ ನಾವು ಬಂದ ಹಾಗೆ ಆ ಹೆಸರು ಒಂದು ವೇಳೆ ಏನಾಗಿ ಪೌಲನ ಸೇವಕನಾಗಿದ್ದಂಥವನು, ಅವನು ನಂಬಿಕೆಯಲ್ಲಿ ನನ್ನ ನಿಜ ಕುಮಾರನು ಎಂಬುದಾಗಿ ಪೌಲನು ಕುರಿತಾಗಿ ಹೇಳಿರಬಹುದು. ಯಾರು? ತಿಮೋಥಿಯಾಗಿ. ನಿಜವಾಗಿ ಇದು ವೇದದಲ್ಲಿ ಬಹಳ ಗಂಭೀರವಾದಂಥ ಮತ್ತು ಒಂದು ಪ್ರಸಿದ್ಧವಾದಂಥ ವಚನ. ಪೌಲನು ತಿಮೋಥಿಯನ ನಂಬಿಕೆಯ ವಿಷಯದಲ್ಲಿ ನನ್ನ ನಿಜ ಕುಮಾರನು ಎಂಬುದಾಗಿ ಹೇಳ ನಾವು ನೋಡ್ತೇವೆ. ತಿಮೋಥಿಯನು ಪೌಲನ ಕಾರ್ಯಗಳಲ್ಲಿ ಅವನು ಜೊತೆ ಸೇವಕನಾಗಿದ್ದನು ಎಂಬುದನ್ನ ಕೂಡ ನಾವು ನೋಡ್ತೇವೆ. 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಪೌಲ ಮತ್ತು ತಿಮೋಥಿಯನ ಜೊತೆ ಸೇವೆಯನ್ನ ನೋಡುವವರಾಗಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ 1ನೇ ಅಧ್ಯಾಯ ವಚನದಲ್ಲಿ ನಾವು ನೋಡುವಾಗ ನನ್ನ ಪ್ರಿಯ ಕುಮಾರ ಎಂಬುದಾಗಿ ಬರೀತಾನೆ, ನನ್ನ ಕುಮಾರನು ಎಂಬುದಾಗಿ. 4:17ನೇ ಕರ್ತನಲ್ಲಿ ನನ್ನ ಮಗನಾದ ತಿಮೋಥಿಯನು ಎಂದು ಬರೆಯುತ್ತಾನೆ. ನನಗೆ ಪ್ರಿಯನು ನಂಬಿಗಸ್ತನು ಎಂದು ಬರೆಯುತ್ತಾನೆ. ಹಾಗಾದ್ರೆ ಪೌಲ ಜೊತೆಯಲ್ಲಿ ಸೇವೆ ಮಾಡಿದ್ದಂತ ಈ ತಿಮೋಥಿಯನು ಪೌಲನಿಗೆ ಪ್ರಿಯನಾಗಿದ್ದಂಥವನು ನಂಬಿಗಸ್ತನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಕರ್ತನಲ್ಲಿ ಪ್ರಿಯ ಮಗನು ಎಂಬುದಾಗಿ, ಆತ್ಮಿಕ ಮಗನು ತಿಮೋಥಿಯನನ್ನ ಪೌಲನು ಒಪ್ಪು ಅನೇಕ ವಚನ ವಾಕ್ಯ ಭಾಗಗಳಲ್ಲಿ ಸ್ವೀಕರಿಸುವುದನ್ನು ಕೂಡ ಅದರಂತೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ತಿಮೋಥಿಯ ಕುರಿತಾಗಿ ನಾವು ನೋಡ್ತೇವೆ. ಮಗನು ತಂದೆಗೆ ಹಾಗೆಯೇ ತಿಮೋಥಿಯನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಪಟ್ಟು ಕೆಲಸ ನಡೆಸನೆಂದು ನಿಮಗೆ ಗೊತ್ತು. ಸುವಾರ್ಥ ಪ್ರಚಾರಕ್ಕಾಗಿ
ಜೊತೆಯಲ್ಲಿ ಕಷ್ಟ ಕೆಲಸ ನಡೆಸಿದನೆಂದು ಗೊತ್ತುಂಟು ಎಂಬುದಾಗಿ ತಿಮೋಥೆಯನ ಕುರಿತಾಗಿ ಪೌಲನು ಹೇಳ ನಾವು ನೋಡ್ತೇವೆ. ಈ ರೀತಿಯಾಗಿ ಪೌಲನು ನಂಬಿಗಸ್ತನಾದಂಥ ಸೇವೆಯಲ್ಲಿ ಪ್ರಯಾಸ ಪಡುವಂತ ಒಬ್ಬ ಜೊತೆ ಸೇವಕನನ್ನ ಕಂಡುಕೊಂಡನು ತಿಮೋಥೆಯನು. ಅವನು ಸುವಾರ್ಥ ಪ್ರಯಾಣದಲ್ಲಿ ಪಟ್ಟಂತ ಮತ್ತು ಒಬ್ಬರ ನಂಬಿಕೆಯನ್ನು ಮತ್ತೊಬ್ಬ ಪ್ರಸಿದ್ಧಿಪಡಿಸುವಂತ ಮತ್ತು ಅವರ ನಂಬಿಕೆಯ ವಿಷಯದಲ್ಲಿ ಕಾಳಜಿ ಹೊಂದಿದ ವಿಷಯದಲ್ಲಿಯೂ ನಿಜವಾದ ಗಂಭೀರವಾಗಿ ತನ್ನ ಸೇವೆಯನ್ನ ನಡೆಸಿದ್ದಾನೆ. ಏನು ಇಂಥ ಸಾಕ್ಷಿಯನ್ನು ಹೊಂದಿರುವಂತಹ ದೇವಭಕ್ತನಾದಂಥ ಈ ಎಲ್ಲಾ ನಂಬಿಗಸ್ತಿಕೆ ಅವನು ಪ್ರಾಮಾಣಿಕವಾಗಿ ಆ ಒಂದು ಎಲ್ಲ ಜವಾಬ್ದಾರಿಸುವುದಕ್ಕೆ ಅವನ ಕುಟುಂಬವಾಗಿದೆ. ಮುಖಾಂತರವಾಗಿ ಚಿಕ್ಕಂದಿನಿಂದಲೂ ಪರಿಚಯ ಮಾಡಿಕೊಂಡಂತ ಅವನ ನಂಬಿಗಸ್ತಿಕೆ ತಾನೇ ಅವನ ಒಂದು ಈ ಪ್ರಾಮಾಣಿಕ ಕರ್ತನ ಸೇವೆಗೆ ಆಗಿದೆ ಪ್ರಿಯರೇ. ಹಾಗಾಗಿ ಕುಟುಂಬದಲ್ಲಿ ಅವನು ದೈವ ಗ್ರಂಥಗಳ ಪರಿಚಯ ಇದನ್ನು ನಾವು ಅಪೊಸ್ತಲರ ಕೃತ್ಯದಲ್ಲಿ 1ನೇ ವಚನವಾಗ ಎಂಬುವಂತ ತಿಮೋಥೆಯನೆಂಬ ಒಬ್ಬ ನಾವು ನೋಡ್ತೇವೆ. ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಮಗನು ಎಂಬುದಾಗಿ ಪೌಲ ಯಾರ ಮಗನಾಗಿದ್ದಾನೆ? ಅವನು ಒಬ್ಬ ಯಹೂದ ಸ್ತ್ರೀಯ ಮಗನ. ಅದಕ್ಕೆ ಬಹಳ ಬಲ ಕೊಡುವಂಥದ್ದು ಅವನು ನಂಬಿದ್ದ ಒಬ್ಬ ಯಹೂದ ಮಗನು ಎಂಬುದಾಗಿ. 2 ತಿಮೋಥೆ 1 ತಿಮೋಥೆಯನು ಉಳ್ಳವನಾಗಿದ್ದನು, ನಿಷ್ಕಪಟವಾದಂಥ ಉಳ್ಳವನಾಗಿದ್ದನು. ಅವನ ಅಜ್ಜಿಯ ತಾಯಿಯಾದ ವಾಸವಾಗಿತ್ತು ಎಂಬ ನೋಡ್ತೇವೆ. ಹಾಗಾದ್ರೆ ನಂಬಿಗಸ್ತಿಕೆಗೆ ಪ್ರಾಮಾಣಿಕವಾಗಿ ಸೇವೆಯನ್ನು ಅವನ ಕುಟುಂಬ ಕಾರಣವಾಗಿ ಅವನ ಕುಟುಂಬ ರೀತಿಯಾಗಿ ದೈವ ಬೆಳಿಲಿಕ್ಕೆ ಯಾರ ಮತ್ತು ಅವನ ಅಜ್ಜಿಯಾದ ಲೋವಿಯು ಕಾರಣವಾಗಿ ಅವನ ತಂದೆ ಅವನ ನಾವು ಆ ವಿಷಯ ಬೇಡ. ಹಾಗಾದ್ರೆ ಅವನ ಪರಿಪೂರ್ಣ ಕ್ರಿಸ್ತ ನಂಬಿಕೆಗೆ ಅವನ ಸೇವೆಗೆ ಜೊತೆನೊಂದಿಗೆ ಪ್ರಯಾಸ ಯಾರು ಕಾರಣರಾಗಿ ಕ್ರಿಸ್ತ ನಂಬಿಕೆಯುಳ್ಳ ಆ ಸ್ತ್ರೀಯರು ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇದು ನಾವು ಕಲಿತ ಬಂದ ಹಾಗೆ ಆ ಒಂದು ನಮ್ಗೆ ಯಾವುದೇ ಡೌಟ್ ಅವನು ಮಾಡಿದಂಥ ಪ್ರಯಾಣಗಳಲ್ಲಿ ವಾಕ್ಯದ ಆಧಾರದ ಮೇಲೆ ನಮ್ಗೆ ಯಾವುದೇ. ಹಾಗಾದ್ರೆ ಈ ಎಲ್ಲ ಅವನ ದೈವ ಭಕ್ತಿಗೆ ಕಾರಣ ಅವನ ಕುಟುಂಬ. ಅವನನ್ನ ಮುನ್ನಡೆಸ್ತಿಂತ ಅವನ ಅಜ್ಜಿ ನಾವು ಮರಿಬಾರ್ದು. ಜ್ಞಾನವಂತೆಯು ಮನೆಯನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಅಂತ ಆ ವಿಷಯದಲ್ಲಿ ನಮ್ಮ ಬೇಡ ಪ್ರಿಯರೇ. ಮತ್ತೊಬ್ಬ ಭಕ್ತನ ಕುರಿತಾಗಿ ಶತ್ರು ಪೀಡಿತನ ಒಬ್ಬ ಅರಸನು ಕಾಡು ಮೇಡುಗಳನ್ನ ತನ್ನ ಕುಟುಂಬದವರಲ್ಲಿಯೇ ವಿರೋಧ, ತನ್ನ ವಿರೋಧ, ಆ ವಿರೋಧ ಅವನು ಊರನ್ನ ಬಿಟ್ಟು ಕಾಡುಗಳಲ್ಲಿ ಒಬ್ಬ ಅರಸನ ಯಾರಿರ್ಬೋದು? ಆತನು ತನ್ನ ಮಗನಿಂದ ವಿರೋಧವನ್ನ ಎದುರಿಸುತ್ತ ತನ್ನ ಮಗನು ಒಂದು ವೇಳೆ ಅಧಿಪತಿ ಆಗ್ತಾನೆ ಎಂಬ ಆ ಭಯದಿಂದ ಒಂದು ವೇಳೆ ಅವನು ಪ್ರಾಣರ ಕಾಡಿನಲ್ಲಿ ಅಲಿಯುತ್ತಾ ಹೋದ ದಾವೀದನು ಅವನು ದೈವ ಭಕ್ತನಾಗಿದ್ದನು ಎಂಬ ನಮಗೆ ಯಾವ ಸಂದೇಶ
ಇಲ್ಲ ಪ್ರಿಯರೇ. ಕೀರ್ತನೆಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ನೋಡುವಾಗ ಅವನು ಮೊರೆ ಹೇಳುವಂಥದ್ದು ಕಟಾಕ್ಷ ನನ್ನನ್ನು ಕರುಣಿಸು ಮತ್ತೊಬ್ಬ ಅರಸ ಸೌಲನು ಎಲ್ಲಂದ್ರಲ್ಲಿ ಬೇಕು ಅಂತ ಹುಡುಕಾಡ ದೇವರನ್ನೇ ಆತ್ಕೊಂಡ ಅವನು ಕಾಡು ಮೇಡುಗಳಲ್ಲಿ ಅಲ್ಲಿ ಕಟಾಕ್ಷವಿಟ್ಟು ನನ್ನನ್ನು ನಿನ್ನ ಸೇವಕನಿಗೆ ಬಲವನ್ನು ಅನುಗ್ರಹಿಸು ಪ್ರಾರ್ಥನೆ ಮಾಡುವಾಗ ಅದನ್ನ ನಾವು ನೋಡ್ತೇವೆ. ನಿನ್ನ ಬಲವನ್ನ ಅನುಗ್ರಹಿಸು ಮಗನನ್ನ ಎಂಬುದಾಗಿ. ಮಕ್ಕಳ ಮಗನು ನಾನು ನಿನ್ನ ದಾಸಿಯ ಮಗನು ನಾನು, ನನ್ನ ರಕ್ಷಿಸು ಎಂಬುದಾಗಿ. ದಾವೀದನು ದೇವರ ನಂಬಿಕೆಯಲ್ಲಿ ನಮ್ಗೆ ಯಾವ ಒಂದು ವೇಳೆ ಶಾಶ್ವತವಾಗಿ ಒಂದು ವೇಳೆ ದೇವರ ಒಪ್ಪುವಂತ ಮನುಷ್ಯನಾಗಿ ಲೋಕದಲ್ಲಿ ಆಳಿದಂತ ಒಬ್ಬ ಅವನು ಹೇಳುವಂತ ನಿನ್ನ ಸೇವಕನಾದ ನನ್ನನ್ನ ರಕ್ಷಿಸುವುದಾಗಿ. ಹಾಗಾದ್ರೆ ಮಗನಾಗಿದ್ನು ತನ್ನ ತಾಯಿ ದೇವರ ಸೇವಕಳ ನಾವು ಗ್ರಹಿಸ್ಕೊಳ್ಬಹುದು ಪ್ರಿಯರೇ. ಸತ್ಯವೇದದಲ್ಲಿ ತಾಯಿಯ ಹೆಸರು ಅದು ನಮಗೆ ಬರೆಯಲ್ಪಟ್ಟ ಯಹೂದ್ಯರ ಮುಖಾಂತರ ನಾವು ನಿಟ್ಸೆವಿಟ್ ಎಂಬುದಾಗಿ ಆಕೆಯ ಹೆಸರು ರಾಜ ಅದು ಬರೆಯಲ್ಪಟ್ಟಿದೆ ನಾವು ನೋಡ್ತೇವೆ ಪ್ರಿಯರೇ. ಯಹೂದ್ಯ ಸ್ತ್ರೀ ಆಗಿದ್ಲು. ನಾವು ನೋಡುವ ಹಾಗೆ ಇಷ್ಟವಾದಂತ ನಂಬಿಕೆಯಲ್ಲಿ ಮಗನಿಗೆ ಆಕೆ ತಾನೇ ಬಹಳ ಗಂಭೀರವಾದಂತ ಪ್ರೋತ್ಸಾಹವನ್ನಾಗಿದ್ದಳು ಎಂಬುದು. ದಾವೀದನ ಅವನು ದೇವರ ಮೇಲಿಟ್ಟ ನಂಬಿಗಸ್ತಿಕೆಗೆ ಆತನ ತಾಯಿಯೇ ಇನ್ಫ್ಲೂಯೆನ್ಸ್ ಆಗಿದ್ದಳು ತಿಳ್ಕೊಳ್ತೇವೆ ಪ್ರಿಯರೇ. ಮತ್ತೆ 116ನೇ ವಚನದಲ್ಲಿ ನಾವು ನೋಡುವಾಗ ಯೆಹೋವನೇ ಕರುಣಿಸು ಕಿಂಕರನು ನಿನ್ನ ನಿನ್ನ ಸೇವಕನೇ ಎಂದು ಮಾಡುವುದನ್ನ ನಾವು ನೋಡ್ತೇವೆ. ದಾವೀದನು ನಿನ್ನ ನಾನಾಗಿದ್ದೇನೆ ನಿನ್ನ ನಾನಾಗಿದ್ದೇನೆ ಎಂಬುದಾಗಿ ಆ ದಾವೀದನ ತಾಯಿ ಅಂಗೀಕರಿಸಿಕೊಂಡವಳು ಅಥವಾ ಕರ್ತನ ಮೇಲೆ ಭಯ ಉಳ್ಳಂತ ಒಬ್ಬ ಸ್ತ್ರೀ ಆಗಿದ್ದಳು ಎಂಬುದಾಗಿ ನಾವು ಗ್ರಹಿಸಿಕೊಳ್ಬಹುದು ಪ್ರಿಯರೇ. ದೇವರ ಆಸೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ದೇವರ ಸೇವಕಗಳು ಎಂಬಂತಹ ಸತ್ಯತೆಯನ್ನ ನಾವು ತಿಳ್ಕೊಳ್ಬಹುದು. ಹೀಗಿರುವಾಗ ಈ ರೀತಿಯಾಗಿ ಎಲ್ಲಾ ಹಂತಗಳಲ್ಲೂ ಜವಾಬ್ದಾರಿಯಿಂದ ಎಲ್ಲಾ ಹಂತಗಳಲ್ಲೂ ಎಂಬುದು ಆತ್ಮಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಹಂತಗಳಲ್ಲೂ ಜವಾಬ್ದಾರಿಕೆಯಿಂದ ಕಾರ್ಯನಿರ್ವಹಿಸುವಂತ ಸ್ತ್ರೀ ತನ್ನ ಒಂದು ಜೀವಿತ ಕಾಲದಲ್ಲಿ ಆಕೆ ಗಂಭೀರವಾಗಿ ತನ್ನ ಕಡೆಯೂ ತನ್ನ ಆತ್ಮಿಕ ಆರೋಗ್ಯದ ಕಡೆಯೂ ವಹಿಸಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ತನ್ನ ಆರೋಗ್ಯ, ತನ್ನ ದೈಹಿಕ ಆರೋಗ್ಯ, ಸ್ವಾಸ್ಥ್ಯವನ್ನ ಮತ್ತು ತನ್ನ ಆತ್ಮಿಕ ಸ್ವಾಸ್ಥ್ಯವನ್ನ ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ ಪ್ರಿಯರೇ. ಒಂದು ವೇಳೆ ಕುಟುಂಬಗಳಲ್ಲಿ ನೋಡುವಾಗ ಒಬ್ಬ ಅವನಿಗೆ ಅನಾರೋಗ್ಯದ ನಿಮಿತ್ತ ಮನೆ 1-2 ದಿನ ರಜೆ ಅಥವಾ ರೆಸ್ಟ್ ಅವನು ಮಾಡಬೇಕು. ಮನೆ ಯಾವುದೇ ಬಹಳ ಚೆನ್ನಾಗಿಯೇ ನಡ್ಕೊಂಡು ಹೋಗ್ತದೆ. ಮಲಗಿರ್ತಾನೆ ಅಷ್ಟೇ ಮನೆಯಲ್ಲಿ, ಆರೋಗ್ಯ ಪೀಡಿತನಾಗಿ ಎಷ್ಟಗೋಸ್ಕರ ಮಲಗಿರ್ತಾನೆ, ವ್ಯತ್ಯಾಸ ಎದ್ದು ಕಾಣೋದಿಲ್ಲ. ಒಬ್ಬ ಸ್ತ್ರೀ ಒಬ್ಬಳು ಮನೆಯಲ್ಲಿ ಆರೋಗ್ಯದಿಂದ ಒಂದು ಹೊತ್ತು ಅಥವಾ 2 ದಿನ ಆಕೆ ರೆಸ್ಟ್ ಎಂಬುದಾಗಿ ನಾವು ನೋಡುವಾಗ ಮನೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡು ಬರ್ತದೆ. ಹೊತ್ತಿಗೆ ಒಂದ್ ವೇಳೆ ನಾವು ಬೇಡಕ್ಕಿಂತ ತಕೊಂಡು ಹೋಗೋಣ, ಹೊತ್ತು
ಊಟ ಇರೋದಿಲ್ಲ, ಮನೆಯಲ್ಲಿ ಗಮನಿಸುವಂಥವ್ರು ಇರೋದಿಲ್ಲ, ಮನೆಯ ಆಗುಗಳ ಬಗ್ಗೆ ಜವಾಬ್ದಾರಿ ನಡ್ಕೊಳ್ಳುವಂಥವ್ರು ಇರೋದಿಲ್ಲ. ಪುರುಷನ ಓಡಾಡ್ತಾ ಇರ್ತಾನೆ, ಸಹೋದರನ ಓಡಾಡ್ತಾ ಇರ್ತಾನೆ, ಕೆಲ್ಸಕ್ಕೆ ಹೋಗ್ಬೋದು, ಬರ್ಬೋದು, ಸಂಪಾದನೆ ಮಾಡ್ಬೋದು, ಎಲ್ಲ ಇರ್ಬೋದು. ಆದ್ರೆ ಮನೆಯ ವ್ಯವಸ್ಥೆ ವ್ಯಸ್ತ ಆಗಿರ್ತದೆ. ಕೂಡ ಒಂದು ದಿನವಾದ್ರೂ ಆ ಒಂದು ವ್ಯತ್ಯಾಸ ನಮಗೆ ಕಂಡು ಬರ್ತದೆ ಪ್ರಿಯರೇ. ರೀತಿಯಾಗಿ ಅಲ್ಲಿ ವ್ಯತ್ಯಾಸ ಬರೋದ್ರಿಂದ ಸ್ತ್ರೀ ಆಕೆ ದೈಹಿಕವಾಗಿ ಮತ್ತು ಆತ್ಮಿಕವಾಗಿ ಆರೋಗ್ಯವನ್ನ ಕಾಪಾಡಬೇಕಾದದ್ದು ಬಹಳ ಪ್ರಿಯರೇ. 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಪೇತ್ರ 2ನೇ ಅಧ್ಯಾಯ 11ನೇ ವಚನ ಅದರಲ್ಲಿ ಬರೀತದೆ, ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನ ಕೇಳಬೇಕು ಎಂಬುದಾಗಿ. ಸ್ತ್ರೀಯರು ಮೌನವಾಗಿ ಪೂರ್ಣ ವಿಧೇಯರಾಗಿ ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ, ಅವರು ಮೌನಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಸಭೆಯಾಗಿ ಕೂಡಿ ಬರುವಾಗ ಸ್ತ್ರೀಯರಿಗೆ ದೇವರ ವಾಕ್ಯ ಮೂಲಕವಾಗಿ ಹೇಳುವಂತಹ ಸಂಗತಿ, ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನ ಕೇಳುವಂಥವರಾಗಿರ್ಬೇಕು. ಉಪದೇಶ ಮಾಡುವುದಕ್ಕಾಗಿ ಪುರುಷರ ಮೇಲೆ ಅಧಿಕಾರಿಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ ಎಂಬುದಾಗಿ. ಕರ್ತನ ದೇವರ ಪ್ರಸನ್ನತೆಯಲ್ಲಿ ಸಭೆಯಾಗಿ ನಾವು ಕೂಡಿ ಬರುವಾಗ ಕರ್ತನಾದ ದೇವರು, ಸರ್ವಶಕ್ತನಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು ಅಲ್ಲಿ ನೆಲೆಗೊಂಡಿರುವಂತವರಾಗಿದ್ದಾರೆ. ಅವರ ಮಧ್ಯದಲ್ಲಿ ಸ್ತ್ರೀ, ಪುರುಷರು, ಮಕ್ಕಳು ಈ ರೀತಿ ಸಭೆಯಾಗಿ ಕೂಡಿ ಬರುವಾಗ ನಿಜವಾಗಿ ಸ್ತ್ರೀ ಪುರುಷನ ಪ್ರಭಾವ ಅಲ್ಲಿ ಕಾಣಬಾರದು ಎಂಬುದಕ್ಕಾಗಿ ಆಕೆ ತಲೆಯ ಮೇಲೆ ಸುಕ್ಕು ಹಾಕಿಕೊಳ್ಳುವಂಥದ್ದು ದೇವರ ವಾಕ್ಯನ ಸ್ಪಷ್ಟವಾಗಿ ಬೋಧಿಸುವ ಸಂಗತಿಯಾಗಿದೆ. ಸ್ತ್ರೀ ಪುರುಷರು ಕೂಡಿ ಬಂದಿರುವಂತಹ ಆ ಸಂದರ್ಭದಲ್ಲಿ ಅವರು ಮೌನವಾಗಿರ್ಬೇಕೆಂಬಂತ ಸಂಗತಿ ದೇವರ ವಾಕ್ಯದಲ್ಲಿ ನಮಗೆ, ಅವರು ಪೂರ್ಣವಾಗಿ ಉಪದೇಶವನ್ನು ಕೇಳಬೇಕು ಎಂಬಂತಹ ಸಂಗತಿಯನ್ನ ನಾವು ಗ್ರಹಿಸುತ್ತೇವೆ. ಅದರಂತೆ ಅವರು ಸಭೆಯಾಗಿ ಕೂಡಿ ಬಂದ ಸಂದರ್ಭದಲ್ಲಿ ಉಪದೇಶ ಮಾಡುವುದಕ್ಕಾಗಲಿ ಅದರ ಮೇಲೆ ಅಧಿಕಾರ ಸ್ತ್ರೀಯರಿಗೆ ನಾನು ಅವರು ಮೌನವಾಗಿರ್ಬೇಕೆಂಬಂತ ಸಂಗತಿಯನ್ನ ನಾವು ದೇವರ ವಾಕ್ಯ ಮುಖಾಂತರ ನಾವು ಕಲಿತಾ ಹೊಸ ಒಡಂಬಡಿಕೆಯನ್ನು ಅನುಸರಿಸಿ ನಡೆಯುವಂತಹ ಸಭೆಗೆ ಬದ್ಧವಾಗಿದೆ ಪ್ರಿಯರೇ. ಈ ಆಧಾರದ ಮೇಲೆ ಅವರು ಆತ್ಮಿಕ ಭಾಗವಹಿಸಬಾರದು ಇದರ ಅರ್ಥವಲ್ಲ. ಆತ್ಮಿಕವಾಗಿ ಅವರು ಬಲಗೊಳ್ಳೋದಕ್ಕೆ ಅವರು ಕಡೆ ಅವರು ಹೆಚ್ಚಿನ ಗಮನ ಕೊಡಬೇಕು. ಒಂದು ವೇಳೆ ಮನೆಯಾದ್ರೂ ದೇವರ ವಾಕ್ಯದ ಇದ್ರೆ ಆಕೆ ಹೋಗಿ ತನ್ನ ಗಂಡನನ್ನ ಅನುಮಾನವನ್ನ ಪರಿಸಿಕೊಳ್ಬೇಕೆಂಬುದಾಗಿ ಹೇಳ್ತಾರೆ. ಮನೆಯಲ್ಲಿ ಹೋಗಿ ಅದ್ರ ಬಗ್ಗೆ ನಾವು ಮುಂದೆ ದೇವರ ವಾಕ್ಯದಲ್ಲಿ 27 ಜನರು ಸ್ತ್ರೀಯರು ಆತನ ವಿಷಯದಲ್ಲಿ ಇದ್ದರು. ತಿರುಗಿಕೊಂಡು ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ, ಅಳಿರಿ ಎಂಬುದಾಗಿ. ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮಗೋಸ್ಕರವೂ ಅಳಿರಿ ಹೇಳುವುದರ ಮೂಲಕವಾಗಿ ಮುಂದೆ ನಿಮ್ಮ ದೈವ ಭಕ್ತರಾಗಿ ನಿಮ್ಮ ಕುಟುಂಬವನ್ನ ದೈವ ಭಕ್ತ ನಿಲ್ಲಿಸುವುದಕ್ಕೆ ಪ್ರಯಾಸ ಪಡಬೇಕೆಂಬಂತ ಒಂದು ಇನ್ನರ್ ಮೀನಿಂಗ್. ಒಂದು ವೇಳೆ ಅವಗೋಸ್ಕರ ಅಳಿರಿ ಎಂಬುದಾಗಿ ಅಂದ್ರೆ ಆ ದಿನದಲ್ಲಿ ಆತ್ಮಿಕವಾಗಿ ಯಾರು ಆ ಸ್ತ್ರೀ ಆಗ್ಲಿ ಅವರ ಕುಟುಂಬ ವರ್ಗ ಆತ್ಮಿಕವಾಗಿ ಅವರಾದರೆ ಈ ಲೋಕ ಒಂದು ವೇಳೆ ಅನೇಕ ಎದುರಿಸಿ ನಿಲ್ಲುವ ನಿಜವಾಗಿ ದೇವರ ಸ್ತ್ರೀ ಬಹಳ
ಗೋಸ್ಕರವೋ ನಿನ್ನ ಮಕ್ಕಳಿಗೋಸ್ಕರವೋ ಕೊಳ್ಳ್ರಿ ಎಂಬುದಾಗಿ ಅಳಿರಿ. ಆಕೆ ಜವಾಬ್ದಾರಿ. ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಅದನ್ನ ಹೇಳುವಂಥದ್ದನ್ನ ನಾವು ಗೋಸ್ಕರ ಅಳಬೇಡ್ರಿ ಎಂಬುದಾಗಿ, ನಿಮ್ಮ ಮಕ್ಕಳಿಗೋಸ್ಕರವೂ. ಅದರಂತೆ ನಾವು ಲೂಕನ್ ಹೀಗಿರುವಲ್ಲಿ ಗಲಿಲಾಯದಿಂದ ಆತನ ಬಂದಿದ್ದ ಸ್ತ್ರೀಯು ಹಿಂದೆಯೇ ಹೋಗಿ ಅದರ ದೇಹ ಇಟ್ಟ ರೀತಿಯನ್ನು ನೋಡಿ ಬಂದು ಪರಿಮಳ ಸುಗಂಧ ತೈಲವನ್ನು ಮಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ಕರ್ತನಾದ ಯೇಸು ಶ್ರಮೆ ಸಂಕಟಗಳನ್ನು ದಾಟಿ ಆ ಶಿಲುಬೆಯನ್ನು ಹೊತ್ತುಕೊಂಡು ಯೆರೂಸಲೇಮಿನ ಹೇಳುತ್ತಾ ಆತನ ಜೊತೆಯಲ್ಲೇ ಇದ್ದಂತ ಸ್ತ್ರೀಯರೇ ಆಗಿದ್ದಾರೆ. ಮುಖ್ಯವಾಗಿ ಸ್ತ್ರೀಯರು ನನ್ನ ಹಿಂಬಾಲಿಸಿ ನಡೆದರು ಎಂಬಂತಹ ಸಂಗತಿಯನ್ನ ಪ್ರಿಯರೇ, ಗಲಿಲಾಯ ಆತನ ಸಂಗಡ ಬಂದಿದ್ದ ಜೊತೆಯಲ್ಲಿ ಹಿಂದೆಯೇ ಆ ಸಮಾಧಿಯನ್ನು ದೇಹವನ್ನು ಇಟ್ಟಂತಹ ರೀತಿ ಹಿಂತಿರುಗಿ ಬಂದು ಸುಗಂಧ ತೈಲವನ್ನು ಎಂಬುದಾಗಿ ದಿನಕ್ಕಾಗಿ ಅವರು ಕೊಂಡದ್ದನ್ನ ನಾವು ನೋಡ್ತೇವೆ. 24ನೇ ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನ ಅಧ್ಯಯನ ಮಾಡಿ ನೋಡಿ ಪ್ರಿಯರೇ. ಯೇಸುವಿನ ಪುನರುತ್ಥಾನ ವಿಷಯದಲ್ಲಿ ಸ್ತ್ರೀಯರ ಜವಾಬ್ದಾರಿಯುತವಾದಂತ ನಡೆಯ ಕುರಿತಾಗಿ ನೋಡ್ತೇವೆ ಪ್ರಿಯರೇ. ಅವರು ಬಹಳ ಗಂಭೀರವಾಗಿ ಅವರು ಅಲ್ಲಿ ದೇವದೂತನು ಕಾಣಿಸಿಕೊಂಡನು. ವಚನಗಳನ್ನ ಓದೋದು ಬಹಳ ಮುಖ್ಯವಾದದ್ದಾಗಿದೆ. ಲೂಕನ್ 4ನೇ ಅಧ್ಯಾಯ ಆ ಸ್ತ್ರೀಯರು 5ನೇ ವಚನದಲ್ಲಿ ಆ ಸ್ತ್ರೀಯರು ಭಯ ಹಿಡಿದ ಮುಖಗಳನ್ನು ನೆಲದ ಇರುವಾಗ ಆ ಪುರುಷರೊಳಗೆ ಬದುಕಿರುವವನನ್ನ ಆತನು ಇಲ್ಲಿ ಇಲ್ಲ, ಆತನು ಇನ್ನು ಗಲಿಲಾಯ ಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಟ್ಟು ಹಾಕಲ್ಪಟ್ಟು 3 ಬರುವುದು ಅಗತ್ಯ ಹೇಳಿದ್ದನ್ನು ನೆನಪಿಗೆ ಹೇಳಿದನು. ಸ್ತ್ರೀಯ ಅವನ ಮಾತುಗಳನ್ನು ಆತನ ಮಾತುಗಳನ್ನು ನೆನಪು ಸಮಾಧಿಯ ಆ ಸಂಗತಿಗಳನ್ನು 11 ಮಂದಿ ಶಿಷ್ಯ ಉಳಿದವರೆಲ್ಲರಿಗೂ ಆ ಸ್ತ್ರೀಯರು ಯಾರು? ಯೋಹಾನಳು, ತಾಯಿಯಾದ ಮರಿಯಳು, ಇವರ ಜೊತೆಯಲ್ಲಿದ್ದ ಸಂಗತಿಗಳನ್ನು ಹೇಳಿ ನಂಬಲಿಲ್ಲ ಎಂಬುದಾಗಿ ಮೊದಲನೇ ವಚನ ನೋಡೋದಾದ್ರೆ ಆ ಸಬ್ಬತ್ ದಿನದಲ್ಲಿ ವಿಶ್ರಮಿಸಿಕೊಂಡು ಇನ್ನೂ ಮೊಬ್ಬಿರುವಾಗ ಸುಗಂಧ ದ್ರವ್ಯ ತೆಗೆದುಕೊಂಡು ಸಮಾಧಿಗೆ ಮುಚ್ಚಿದ್ದ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡಿ ಯೇಸು ಸ್ವಾಮಿಯ ಕಾಣಲಿಲ್ಲ. ಈ ವಿಷಯದಲ್ಲಿ ಗಲಿಬಿಲಿ ಉಂಟಾದ ಒಳೆಯುವ ಉಡುಪನ್ನು ಧರಿಸಿ ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಭಯ ಹಿಡಿದವರಾಗಿ ಬಗ್ಗಿಸಿಕೊಂಡರು. ಆ ದೇವದ ಕರ್ತನ ಪುನರುತ್ಥಾನದ ಸ್ತ್ರೀಯರಿಗೆ ಕೊಂಡು ಹೋಗಿ ಹೇಳ್ರಿ ಎಂಬುದಾಗಿ ಹೀಗೆ ಆತನ ಶ್ರಮೆ ಸಂಕಟ ಎಲ್ಲಾ ವಿಷಯಗಳಲ್ಲೂ ಕೂಡ ತೀವ್ರವಾದಂತ ಹೆಜ್ಜೆ ಕರ್ತನ ಅಪ್ಪಣೆ ಉಂಟು. ಸ್ತ್ರೀಯರು ಮೌನವಾಗಿರ್ಬೇಕು, ಪೂರ್ಣ ವಿಧೇಯರಾಗಿರ್ಬೇಕು, ಉಪದೇಶವನ್ನ ಕೇಳಬೇಕು. ಪುರುಷರ ಮೇಲೆ ನಾನು ಅಪ್ಪಣೆ ಕೊಡುವುದಿಲ್ಲ. ಅವರು ಮೌನ ಪುರುಷನ ಕಾಣುವಂತ ಆ ತಲೆಯನ್ನ ಸ್ತ್ರೀಯ ತಲೆ ಅವರು ಇರಬೇಕಾದದ್ದು ದೇವ ಅಪ್ಪಣೆ ಆಗಿದೆ ಪ್ರಿಯರೇ. ಇವಾಗ ಸಭೆಯಲ್ಲಿ ಅವರು ಗಂಭೀರವಾಗಿ ಅವರು ಇರಬೇಕು. ಆದರೆ ಅವರದ್ದೇ ಆದಂತ ನಾನು ಅದನ್ನು ಯಾವ ಹೇಳ್ತೇನೆ ಅಂದ್ರೆ ಅವರು ಬಲಗೊಳ್ಳುವ ಸಲುವಾಗಿ ದೇವರ ವಾಕ್ಯವನ್ನ ಕಲಿಯುವುದಕ್ಕಾಗಿ
ಅವರು ಇಬ್ಬರ ಕೂಡಿ ಬರುವಾಗ ನಿಜವಾಗಿ ಅದಕ್ಕೆ ಹೆಚ್ಚಿನ ಒಂದು ಒಂದು ಪ್ರಿಯರೇ, ಯಾಕೆಂದ್ರೆ ಸಭೆಯಲ್ಲಿ ಮೌನವಾಗಿರುವಂಥದ್ದು ಎಲ್ಲವೂ ದೇವರ ಅಪ್ಪಣೆ ನಮಗೆ. ಅದಂತಹ ಸ್ತ್ರೀ ಆಕೆ ಆತ್ಮಿಕವಾಗಿ ಬಲಿಯುವುದಕ್ಕೆ, ಆತ್ಮಿಕವಾಗಿ ಬೆಳೆಯುವುದಕ್ಕೆ ನಂಬಿಗಸ್ತಳಾಗಿ ನಿಂತು ತನ್ನ ಒಬ್ಬ ಅವಿಶ್ವಾಸದ ಗಂಡನನ್ನು ಕೂಡ ಒಂದು ಸನ್ನಡತೆ ಸದೃಢವಾದಂತ ಪರಿಮಾರ್ಗಕ್ಕೆ ಕ್ರಿಸ್ತನ ಒಂದು ಅವಕಾಶವನ್ನು ಕೂಡ ಆಕೆ ಹೊಂದಿರುವಂತವಳಾಗಿದ್ದಾಳೆ. ನಂಬಿಗಸ್ತರಾದಂತ ಸಭೆಗೆ ಆಕೆ ಕೊಡುವುದಕ್ಕೆ ಇದ್ದಾಳೆ. ಹೀಗಿರುವುದರಿಂದ ಆತ್ಮಿಕವಾಗಿ ಬಲಗೊಳ್ಳುವುದಕ್ಕಾಗಿ ಕೂಡ್ಕೊಂಡು ಒಂದು ವೇಳೆ ವಾಕ್ಯವನ್ನ ಕಲಿಯುವಾಗಿ ಹೆಚ್ಚಿನ ಪ್ರೋತ್ಸಾಹ, ಅದಕ್ಕೆ ವಾಕ್ಯ ಕೆಲವು ಸಭೆ ಮುಂದೆ ಓದಿ ಹೇಳೋದ್ರ ಮುಖಾಂತರ ನಾನು ಹೀಗಿರುವಾಗ ನೋಡ್ತಾ ಬಂದ ಹಾಗೆ ಆಕೆ ಗುಣವತಿಯಾದ ಸ್ತ್ರೀ, ಆಕೆ ಹವಳಕ್ಕೆ ಮೂಲ್ಯಳು, ಆಕೆ ಪ್ರತಿ ಹೃದಯ ಆಕೆಯಲ್ಲಿ ಬಲಪಡುತ್ತದೆ ಎಂಬುದಾಗಿ ಗುಣವಂತವಾದ ಸ್ತ್ರೀ ಮನೆಯನ್ನ ಕಟ್ಟಿಕೊಂಡ ಸಂಗತಿಯಲ್ಲಿಯೂ ಮತ್ತು ಸಭೆಯಲ್ಲಿ ಮೌನವಾಗಿ ಉಪದೇಶ ಮಾಡಬಾರದು ಅಥವಾ ಪುರುಷನ ಮೇಲೆ ಅಧಿಕಾರ ಮಾಡಬಾರದು. ಎಲ್ಲಾ ಸಂಗತಿಯ ಆಕೆ ಅನುಸರಿಸಿ ಆಕೆಯ ಆತ್ಮಿಕ ಬೆಳವಣಿಗೆಗೆ ನಿಜ ಒಂದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯ. ಇದರ ಮೂಲಕವಾಗಿ ವೇಳೆ ಸ್ತ್ರೀ ಪುರುಷ ಆದಿಯಾಗಿ ಮಕ್ಕಳ ಸವಾಗಿ ಉತ್ತಮವಾದಂತ ದೇವ ಭಕ್ತಿಯುಳ್ಳ ಒಂದು ಸಭೆ ಕೂಡ ದೇವರ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಸಂದೇಶದ ಮೂಲಕವಾಗಿ ತಿಳಿಸಲು ಇಷ್ಟಪಡ್ತಾರೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕೊಟ್ಟಂತ